ಇದು ನಮ್ದಲ್ಲ ಅಂತ ನಾವು ಮುರಳೀಧರ್ ಸರ್ ನಮಗೆ ಜಾಯ್ನ್ ಆಗಿದ್ದಾರೆ. ಬಹಳ ವರ್ಷಗಳಾದ್ಮೇಲೆ ನನಗೆ ಮುರಳೀಧರ್ ಸರ್ ಸಿಕ್ಕಿರೋದು. ಇಟ್ಸ್ ಬೀನ್ ಆಲ್ಮೋಸ್ಟ್ 10 ಇಯರ್ಸು. ಸ್ವಾಗತ ಸರ್, ತಮಗೆ ಆರ್ಥಿಕ ತಜ್ಞರಿದ್ದಾರೆ ಅವರು. ಸ್ವಾಗತ ನಿಮಗೆ. ಮುರಳೀಧರ್ ಸರ್, ನಮಗೆ ಹೀಗೆ ಮಾತಾಡ್ತಾ ಇದ್ದೀವಿ ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ. ಗೋಲ್ಡ್ ಮತ್ತು ಸಿಲ್ವರು ಇವತ್ತಿಗೆ ಒಬ್ಬರು ಪ್ರೆಡಿಕ್ಟ್ ಮಾಡ್ತಿದ್ದಾರೆ 2 ಲಕ್ಷ ಆಗಬಹುದು ಅಂತ, ಒಬ್ಬರು 2.5 ಲಕ್ಷ ಆಗಬಹುದು 10 ಗ್ರಾಮ್ಸ್ಗೆ ಅಂತ. ರಾಬರ್ಟ್ ಕಿಯೋಸಾಕಿ ಹೇಳೋ ಪ್ರಕಾರ ಹೋಗ್ಬಿಟ್ರೆ ಅವರು 9 ಲಕ್ಷ ಅಂತ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸ್ವಲ್ಪ ಅನ್ರಿಯಲಿಸ್ಟಿಕ್ ಅಂತ ಫೀಲ್ ಬಂದರೂ ಕೂಡ ಏನೋ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬರೆದುಬಿಟ್ರಲ್ಲ, ಏನೋ ಇರಬಹುದೇನೋ ಅಂತ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಆ ಕಡೆ ಇಟ್ಕೊಳ್ಳೋಣ. ನಾವು ಕನಿಷ್ಠ ಅಂದರೆ 2ರಿಂದ 2.5 ಲಕ್ಷ ಅಂತ ಇಟ್ಕೊಂಡ್ರೂ ಕೂಡ ಗೋಲ್ಡ್ನ ಈ ಬೆಲೆಗೆ ಹಿಂದೆಂದಿಗಿಂತ ಆಕ್ರಮಣಕಾರಿ ಪರ್ಚೇಸ್ ಥರ ಯಾರಿಗೂ ಬಿಡಲ್ಲ, ನಾನೇ ಕೊಂಡ್ಕೊಳ್ತೀನಿ ಅಂತೇಳಿ ಬ್ಯಾಂಕಿಂಗ್ಗಳು ದೇಶಗಳೇ ಅದನ್ನು ಕೊಂಡ್ಕೊಳ್ಳೋಕೆ ಬಂದಿರೋದೇನೆ ಇವತ್ತಿಗೆ ಈ ಕಾರಣನ. ಅಕಸ್ಮಾತ್ ಅದು ಇಲ್ಲದೇ ಇದ್ದಿದ್ರೆ ಅಂತ ಯುದ್ಧಗಳಾದಾಗಲೂ ಆ ಕಡೆ ಸ್ವಲ್ಪ ಆಗ್ತಿತ್ತು ಅಂತಿತ್ತ ಅಂತ. ನೀವು ಫಸ್ಟ್ ಹೇಳಿದ ಕಾರಣ ಕರೆಕ್ಟು. ಈಗ ಇವರು ಗೋಲ್ಡ್ ಹರಾಜಾಗ್ತಾ ಇದ್ದಾರೆ, ನೀವು ನಿಂತಿದ್ದೀವಿ. ನಮ್ಮ ಜೊತೆ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಚೈನಾ, ಬ್ರೆಜಿಲ್ ನಿಂತಿದೆ. ಓಕೆ, ನಾವು 100 ಗ್ರಾಮ್ಗೆ ಹರಾಜಾಗ್ತಾರೆ, ಅವ್ರು 100 ಟನ್ಗೆ ಹರಾಜಾಗ್ತಾರೆ. ಕರೆಕ್ಟ್. ಒಂದು ಇದ್ರದ್ದು ವಿಶೇಷ ಏನು ಅಂದರೆ, ನಮ್ಮ ದೇಶದಲ್ಲಿ ನಾವು 1% ಪ್ರೊಡ್ಯೂಸ್ ಮಾಡೋದು, 99% ಇಂಪೋರ್ಟ್ ಮಾಡ್ಕೊಳ್ಳೋದು. ಈಗ ಒಂದು ಕಡೆ ಚಿನ್ನ ವ್ಯಾಪಾರಸ್ಥರ ರೀತಿಲಿ ಅವರು ಹೇಳಿದ್ರು, ಇನ್ನೊಂದು ಕಡೆ ಡಾಲರ್. ನಾನು ಹೊರದೇಶದಿಂದ ತಗೋಬೇಕು ಅಂದರೆ ಡಾಲರೇ ಕೊಡಬೇಕು. ಈಗ ನಂಗೆ ಚಿನ್ನ ಬೇಕು ಅಂದರೆ ಡಾಲರ್ ಬೇಕು, ಡಾಲರ್ ಬೇಕು ಅಂದರೆ ಚಿನ್ನ ಸ್ಟಾಕ್ ಇಟ್ಕೋಬೇಕು ನಾನು. ಓಕೆ, ನಮ್ಮದು ಸಾವರಿನ್ ಎಕಾನಮಿ. ನಮ್ಮಲ್ಲಿ ರಮಾಕಾಂತ್, ನಮ್ಮಷ್ಟು ಸ್ಟೇಬಲ್ ಎಕಾನಮಿ ಪ್ರಪಂಚದಲ್ಲೇ ಇಲ್ಲ. ಉತ್ಪಾದನೆ ನಮ್ಮದೇ, ಕನ್ಸ್ಯೂಮರ್ಸು ನಾವೇ ಅಂತ. ಅಲ್ಲಲ್ಲ, ನಾವು ಚಿನ್ನ, ಬಾಂಡ್ಸು, ರಿಸೀವಬಲ್ಸು ಇದೆಲ್ಲ ನೋಡಿಕೊಂಡು ನೋಟ್ ಪ್ರಿಂಟ್ ಮಾಡಿ ಹರಿವು ಮಾಡೋದು. ನಾಳೆ ದಿನ ಡಾಲರ್ ಬೆಲೆ ಜಾಸ್ತಿ ಆಯಿತು ಅಂದರೆ RBI ಕೆಪಾಸಿಟಿ ಇದೆ ಡಾಲರ್ ರಿಲೀಸ್ ಮಾಡೋಕ್ಕೆ, ಓಕೆ, ಬೆಲೆನ ಸಮತೋಲನ ಮಾಡೋಕ್ಕೆ. ಬಟ್ ಇಲ್ಲಿ ನಮ್ಮದು ಸೋಜಿಗವಾದ ಸ್ಥಿತಿ ಏನು ಅಂದರೆ 80% ಆಫ್ ದಿ ಗೋಲ್ಡ್ ಈಸ್ ಪರ್ಚೇಸ್ ಬೈ ನಾನ್ ಅರ್ಬನ್ ಪೀಪಲ್ ಅಟ್ ಅ ಲೋಯರ್ ಲೆವೆಲ್. ಓಕೆ, ಸೊ ಇದು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಸ್ಮಾಲ್ ಈಸ್ very big in our country. Big is very small. But big buys 82% of the gold. ಓಕೆ, ಬಟ್ ಆ ಸ್ಮಾಲ್ 80% ಇದಾರಲ್ಲ, ಅವರು ನಾವು ಭಾಳ ಸರ್ವೆ ಮಾಡಿದ್ದೀವಿ. ತರಕಾರಿ ಮಾಡೋರು, ನೀವು ಯಾಕೆ ಡೈಲಿ ಬೆಳಿಗ್ಗೆ 800 ತೊಗೊಂಡು ಸಾಯಂಕಾಲ 1000 ಮಾರ್ತೀರಾ, ವಾಪಸ್ ಕೊಡ್ತೀರಾ? ಸರ್ಕಾರದಲ್ಲಿ ಕೊಡಿ. ಕುಮಾರಸ್ವಾಮಿ ಸರ್ಕಾರ 10,000 ಕೊಟ್ಟಿತ್ತಲ್ಲ. ಅವ್ರಿಗೆ ಬೇಡ ಹೋಗಯ್ಯ, ನೀನು ಬಂದಿದ್ದೆ ಗೊತ್ತು ನನಗೆ, ನಮಗೆ ಬೇಡ, ನಾವು ಅಲ್ಲೇ ತೊಗೊಳ್ಳೋದು. ಸರಿ, ನೀವು ಎಷ್ಟು ಲಾಭ ಮಾಡ್ತಾರೆ? ಯು ವೋಂಟ್ ಬಿಲೀವ್ ರಮಾಕಾಂತ್, 5-6 ಗಾಡಿ ಇರೋರು, ಒಟ್ಟಿಗೆ ಯಜಮಾನಿಕೆ ಇರೋರು 5,000 to 6,000 ರೂಪಾಯಿ ದಿನ ಸಂಪಾದನೆ ಮಾಡ್ತಾರೆ. ಆದರೆ ದಿನ ಸಾಲ ತೊಗೋತಾರೆ, ದಿನ ಬಡ್ಡಿ ಕೊಡ್ತಾರೆ. ಓಕೆ, ಅವ್ರು ಏನಮ್ಮ ಮಾಡ್ತೀಯ ಅಂದರೆ ಚಿನ್ನ ತೊಗೋತೀನಿ. ಅದ್ರ ಬದಲು ಬ್ಯಾಂಕಲ್ಲಿ ಸಾಲ ತೊಗೊಮ್ಮ ಅಂದರೆ ಅವ್ರ ಭಾಷೆ, ಆಡು ಭಾಷೆ, ಸೊಗಡಿನಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಕೊಡ್ತಾನ ನನಗೇನಾದರೂ ದುಡ್ಡು ಬೇಕು ಅಂದರೆ? ಚಿನ್ನ ಕೊಡುತ್ತೆ, ಕರೆಕ್ಟ್, ಚಿನ್ನ ಕೊಡುತ್ತೆ. ರೋಡ್ ಕ್ರಾಸ್ ಮಾಡಿದ್ರೆ ಸಿಗುತ್ತೆ. ಬ್ಯಾಂಕ್ಗಳು ನಮ್ಮಿಂದ ತಗೊಳ್ಬೇಕಾದ್ರೆ ನೀತಿ ಬೇರೆ, ಅವರಿಂದ ನಾವು ತಗೊಳ್ಬೇಕಾದ್ರೆ ಆ ನೀತಿನೇ ಬೇರೆ ಅಂತ. ಬ್ಯಾಂಕಲ್ಲಿ ಚಿನ್ನ ಅಡ ಇಟ್ಟು ತಗೊಳ್ಳೋದಕ್ಕೂ 24 ಸಿಗ್ನೇಚರ್ ಹಾಕಬೇಕು. ಅದು ಇಡಿಸಲ್ಲ ಅವ್ರಿಗೆ. ತಗೋ ಗುರು ಅಂತಾರೆ, ಅವ್ನು ದುಡ್ಡು ಕೊಡ್ತಾರೆ. ಕರೆಕ್ಟ್. ಸೊ ಚಿನ್ನ ತತ್ಸಮವಾದ ಹಣ. ಇಟ್ ಈಸ್ ಈಕ್ವಿವೆಲೆಂಟ್ ಟು ಮನಿ. ನೀವು 10 ರೂಪಾಯಿ ನೋಟು, 20 ರೂಪಾಯಿ ನೋಟು ನೋಡಿದ್ರೆ ಒನ್ ಮೋರ್ ಥಿಂಗ್ ಇಸ್ ದೇರ್ ಸರ್. ಈ ಚಿನ್ನದ ಮೇಲೆ ಹಾಕಿದ್ದು ಈ ಬ್ಯಾಂಕಲ್ಲಿ ಹಾಕಿದ್ರೆ ಅದು ಸೇವಿಂಗ್ಸ್ ಲೆಕ್ಕ, ಉಳಿತಾಯ. ಚಿನ್ನದ ಮೇಲೆ ಆದರೆ ಅದು ಹೂಡಿಕೆ ಅಂತ ಆಗುತ್ತಲ್ಲ, ಹೂಡಿಕೆ ಬೆಳೀತಾ ಇರುತ್ತಲ್ಲ, ಅದು ಅಂತ ಹೇಳಿ ಹೂಡಿಕೆ. ಬಟ್ ನಮ್ಮಲ್ಲಿ ಸಾಮಾನ್ಯರು ಕೊಂಡ್ಕೊಳ್ಳೋದು ಮಾರಕ್ಕಲ್ಲ. ಓಕೆ, ನಾಳೆ ಮದುವೆ ಅಂದರೆ ಇವತ್ತು ಏನು ಮಾಡ್ತಾರೆ ರಮಾಕಾಂತ್? ತಗೋಬೇಕು. ಓಕೆ, ಒಂದು ನಾವು ಕೊಂಡಾಗ ತಗೊಂಡಿದ್ದ ಮೌಲ್ಯನೇ ಇರೋದು, ಮಾರಿದ ಮೇಲೆ ಅದು ಪ್ರಾಫಿಟ್ ಅಥವಾ ಲಾಸು, ಮಾರೋವರೆಗೂ ಅಲ್ಲ. ಇವರ ಆಫೀಸ್ಗೆ ಅಂದರೆ ಇವ್ರ ಅಂಗಡಿಗಳಿಗೆ ಇತ್ತೀಚೆಗೆ ಭೀತಿಯಿಂದ, ಭಯ ಭೀತಿಯಿಂದ, ಕೆಲವರಿಗೆ ಕೊಲ್ಲಿ ರಾಜ್ಯದಿಂದ ರೆಮಿಟೆನ್ಸಸ್ ಬರಲ್ಲ, ಇನ್ಮೇಲೆ ಬೇರೆ ದೇಶಗಳಿಂದ ರೆಮಿಟೆನ್ಸಸ್ ಬರಲ್ಲ, ಎಮರ್ಜೆನ್ಸಿ. ಇದ್ದಕ್ಕಿದ್ದಂಗೆ ಈ ವಾರ ಆದ ಕೂಡಲೇ ಚಿನ್ನ ಹತ್ತತ್ತೆ ಅಂದರೆ ಅವತ್ತು ಬಿತ್ತು. ಕರೆಕ್ಟ್. ಆ ಬಿದ್ದಿದ್ದ ದಿನ ಸ್ವಲ್ಪ ರಶ್ ಆಯಿತು. ಓಕೆ, ಪ್ಯಾನಿಕ್, ಕನ್ವರ್ಟಿಂಗ್ ಇಂಟು ಕ್ಯಾಶ್. ಓಕೆ. ಬಟ್ ಈ ಮಧ್ಯ ಪೇಪರ್ ಗೋಲ್ಡ್ ಅಂತ ಬಂತು, ಪೇಪರ್ ಸಿಲ್ವರ್ ಅಂತ ಬಂತು, ETF-ಗಳು. ಓಕೆ, ಅದರಲ್ಲಿ ಹೂಡಿಕೆ ಜಾಸ್ತಿ ಆಯಿತು. ಆ ಹೂಡಿಕೆ ಆದವರು ಚಿನ್ನ ತೊಗೊಂಡಿರ್ತಾರೆ, ಅಂದರೆ ಅದು ಅವ್ರ ಜೋಬಲ್ಲಿ ಇರಲ್ಲ, ಅವ್ರ ಅಂಗಡಿಯಲ್ಲಿ ಇರಲ್ಲ, ಬ್ಯಾಂಕಲ್ಲಿ ಇರುತ್ತೆ. ಈ ಬ್ಯಾಂಕ್ ಪ್ರಶ್ನೆ ಡೌಟ್ ಬರುತ್ತೆ. ಈಗ ನಾನು ಮುರಳಿ ಮನೆಯಲ್ಲಿ ಇಟ್ಟಿದ್ದೀನಿ ಚಿನ್ನ, ಅವನೇ ದಿವಾಲ ಆಗ್ಬಿಟ್ರೆ ನನ್ನ ಗತಿ ಏನು ಅಂತ. ಓಕೆ. ಸೊ
ಸೊ ಈ ರೀತಿ ಸರ್ಕ್ಯುಲೇಟ್ ಆಗ್ತಾ ಇದ್ದಾಗ ವೊಲಟಾಲಿಟಿ ಅಂತೀವಿ ನಾವು, ಹೆದರಿಕೆ ಭೌತಿಕ ಚಿನ್ನಕ್ಕೆ ಬಂದ್ಬಿಡ್ತಾರ ಅವರು ಅಂತ ಹೇಳಿ, ಭೌತಿಕ ಚಿನ್ನಕ್ಕೆ ಕೊಡು ನನಗೆ ಅಂತ, ಚಿನ್ನ ನಾನು ಮುಟ್ಬೇಕು, ಅದನ್ನ ಟಚ್ ಮಾಡ್ಬೇಕಾ, ಫೀಲ್ ಮಾಡ್ಬೇಕು ನಾನು ಅಂತ. ಅಲ್ಲ, ಈಗ ನೋಡಿ ನನ್ನ ಪರಿಸ್ಥಿತಿ, ಓಕೆ, ನನ್ನ ಯೋಚನೆ, 250-300 ಕಿಲೋಮೀಟ್ರಲ್ಲಿರೋ ಹಡಗನ್ನ ಹೊಡೆದಾಕ್ಬಿಟ್ರು, ನನ್ನ ಗತಿ ಏನು ಅನ್ನೋ ಯೋಚನೆ ಬರುತ್ತೆ. ಪ್ರತಿಯೊಬ್ಬನಿಗೂ ಅದೇ ತಾನೇ ಯೋಚನೆ ಬರೋದು. ಈಗ ನಾನು ನೀವು ಒಂದ್ಸಲ ಯಾವುದೋ ವೇದಿಕೆಯಲ್ಲಿ ಮಾತಾಡ್ತಾ ಇದ್ವಿ, ಬೆಂಗಳೂರು ಶಿವಾಜಿನಗರಲ್ಲಿ ಬಾಂಬ್ ಆಯಿತು ಅಂತ ಬಂದ್ಬಿಡ್ತು, ಎಲ್ಲರೂ ಅವ್ರವ್ರ ಮನೆಗೆ ಓಡೋದ್ರು. ಕರೆಕ್ಟ್. ಆ ರೀತಿ ಡಾಲರ್ಗೆ ತವರು ಮನೆ ಅಮೆರಿಕಾ. ಓಕೆ, ಎಲ್ಲೇ ಏನೇ ಡಿಸ್ಟರ್ಬ್ ಆದರೂ ಫಸ್ಟ್ ಹಕ್ಕಿ ಹಾರೋಗೋದು ಅಮೆರಿಕಾಗೆ. ಫೈನ್ ಸರ್. ಈಗ ನಾನು ಬಸವರಾಜ್ ಸರ್ ಕೇಳಿಬಿಡ್ತೀನಿ. ಬಸವರಾಜ್ ಸರ್, ಈ ಡಾಲರ್ ವಿಚಾರದಲ್ಲಿ ನೋಡಿ, ಬಹುಶಃ ಭಾರತ ತನ್ನ ಇತಿಹಾಸದಲ್ಲಿಯೇ ಯಾವತ್ತೂ ರೂಪಾಯಿ ಮರ್ಯಾದೆ ಇಷ್ಟು ಕೆಳಗಡೆ ಬಿದ್ದಿರಲಿಲ್ಲ. 92 ರೂಪಾಯಿ ಕ್ರಾಸ್ ಆಗಿಬಿಡ್ತು ಸರ್ $1 ಎದುರುಗಡೆ ಭಾರತದ್ದು. ಕನಿಷ್ಠಾತಿ ಕನಿಷ್ಠ ಮಟ್ಟ ಇವತ್ತಿನ ಮಟ್ಟಕ್ಕೆ ನಾವು ಹೇಳೋದಾದರೆ ವಾರ ಶುರುವಾಯಿತು ಅಂದ ತಕ್ಷಣ 42 ಪೈಸೆ 45 ಪೈಸೆವರೆಗೂ ಬಿದ್ದು ಹೋಯಿತು. ಎಲ್ಲೋ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಡಾಲರ್ನ ಗತವೈಭವವನ್ನು ಮತ್ತೆ ತರಬೇಕು ಅನ್ನೋ ಪ್ರಯತ್ನದಲ್ಲಿ ಇರಬಹುದಾ ಆ ಮನುಷ್ಯ? ಕಾರಣ ಎಲ್ಲರೂ ಕೂಡ ಅಮೆರಿಕದ ಬಗ್ಗೆ ಇದ್ದಂಥ ಒಲವನ್ನು ಕಳ್ಕೊಳ್ತಾ ಇದ್ದಾರೆ, ಡಾಲರ್ ಬಗ್ಗೆ ಅಷ್ಟಿಲ್ಲ. ಯುರೋಪಿಯನ್ ಯೂನಿಯನ್ ಒಂದು ಕಡೆ ಸ್ಟ್ರಾಂಗ್ ಆಗ್ತಾ ಇತ್ತು, ಚೈನಾ ಒಂದು ಕಡೆ ಸ್ಟ್ರಾಂಗ್ ಆಗ್ತಾ ಇತ್ತು. ಸೊ ಈ ಪರಿಸ್ಥಿತಿಯಲ್ಲಿ ಆ ಡಾಲರ್ನ ಗತವೈಭವ ಮರಳಿಸಬೇಕು ಅಂತ ಆ ವ್ಯಕ್ತಿ ಪ್ರಯತ್ನದಲ್ಲಿದ್ದಾಗ ಜನ, ನೀನು ಡಾಲರ್ ಏನಾದರೂ ಮಾಡ್ಕೊಳ್ಳಪ್ಪ, ನಾನು ಗೋಲ್ಡ್ ಕಡೆ ತಿರುಗಿಬಿಡ್ತೀನಿ ಅಂದಾಗ ಇದು ಚಿಂತಿತನನ್ನಾಗಿ ಮಾಡ್ತಾ ಡೊನಾಲ್ಡ್ ಟ್ರಂಪ್ನಲ್ಲಿ ಅಂತ ನನ್ನ ಕ್ವಶನ್ ಇಲ್ಲಿ. ಈಗ ನಾನಾಗ್ಲೇ ಹೇಳಿದಾಗೆ ಗೋಲ್ಡ್ ಪ್ರೈಸ್ ಅಪ್ ಆಗ್ಲಿಕ್ಕೆ ರೀಸನ್ಸೇ ಬೇರಿದ್ದು. ಒಂದೇದು ಡಾಲರ್ ಟರ್ಮ್ಸ್ ಅಂತ ನಾನು ಆಗ್ಲೇ ಡಿಸ್ಕಸ್ ಮಾಡಿದಿ. ನೀವು ಕ್ವಶನ್ ಕೇಳ್ತಾ ಇರೋದು ಅದ್ರ ಸಲುವಾಗೇನೆ. ಬಟ್ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವೊಂದು ನಾವು ಡಾಲರ್ ಡಾಮಿನೆನ್ಸ್ ಅನ್ನ ಗ್ಲೋಬಲಿ ನಾವು ಕಮ್ಮಿ ಮಾಡ್ತಾ ಇದ್ರು ಕೂಡ ಒನ್ ವೇ ಆರ್ ಅನದರ್ ವೇ ನಮ್ಮ ಎಲ್ಲಾ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಇರೋದು ಡಾಲರ್ ಟರ್ಮ್ ದಲ್ಲಿದೆ. ಅಂಡ್ ಮೋರ್ ಓವರ್ ಇನ್ನೊಬ್ರು ಸರ್ ಹೇಳಿದ ಹಾಗೆ ನಾವು ಆಲ್ಮೋಸ್ಟ್ ಗೋಲ್ಡ್ ಅನ್ನ ಇಂಪೋರ್ಟೇ ಮಾಡ್ಕೊಂತೀವಿ ಮೇಜರ್ ಆಗಿ, ನಮ್ಮಲ್ಲಿ ತಯಾರಾಗಲ್ಲ. ಸೊ ಆಬ್ವಿಯಸ್ಲಿ ಇಂಪೋರ್ಟ್ ಮಾಡ್ಬೇಕಂದಾಗ ಡಾಲರ್ ಟರ್ಮ್ ದಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಒಂದು ಮಟ್ಟಿಗೆ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಕೂಡ ಈ ಡಾಲರ್ ಡಾಮಿನೆನ್ಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಕೂಡ ಆಬ್ವಿಯಸ್ಲಿ ಆ ಕಂಟ್ರಿಗೆ ಅಂದ್ರೆ ಎಸ್ಪೆಷಲಿ USA ಗೆ ಒಂದು ತರನಾದ ಇದು ನೆಗೆಟಿವಿಟಿ ಅನಿಸೋದ್ರಿಂದ ಅವ್ರು ಡಾಲರ್ ಡಾಮಿನೆನ್ಸ್ ಅನ್ನ ಮಾಡ್ಲಿಕ್ಕೆ ನೋಡ್ತಾರೆ. ಅಂಡ್ ಮೋರ್ ಓವರ್ ಇಟ್ ಇಸ್ ದೇರ್ ಸೇಫ್ಟಿ. ಈಗ ನಮ್ ಕಂಟ್ರಿದ ನಾವ್ ಹೇಗೆ ನೋಡ್ತೀವಿ ಅದೇ ತರ ಅವ್ರ ಕಂಟ್ರಿಯನ್ನ ಅವ್ರ ಸೇಫ್ಟಿಯಾಗಿ ನೋಡ್ತಿರ್ತಾರೆ. ಬಟ್ ಹಾಗಂದ ತಕ್ಷಣ ಡಾಲರ್ ಪ್ರೈಸ್ ಅಪ್ ಆಗ್ತಾ ಇದೆ ಅಂದ್ಬಿಟ್ಟು ನಾನು ಗೋಲ್ಡ್ ಅಂಡ್ ಸಿಲ್ವರ್ ದಲ್ಲಿ ಹೂಡಿಕೆ ಮಾಡ್ತೀನಿ ಅಂದ್ರೆ ತಪ್ಪು. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಗೋಲ್ಡ್ ಅಂಡ್ ಸಿಲ್ವರ್ ಅಪ್ ಟ್ರೆಂಡ್ ಆಗಿರ್ತಾ ಇರೋದು 2-3 ರೀಸನ್ ಇಂದ ನಾನು ಆಗ್ಲೇ ಹೇಳಿದಾಗೆ. ಸೊ ಇದೇ ರೀತಿ ಇನ್ನೂ ಸ್ವಲ್ಪ ಅನ್ಸರ್ಟಿನಿಟಿ ಇದ್ದಾಗ ಕಂಟಿನ್ಯೂ ಆಗ್ಬೋದು. ಬಟ್ ಹಾಗಂದ ತಕ್ಷಣ ನನ್ನ ದುಡ್ಡು ಈಗ ನಾನು ಒಂದು 100 ರೂಪಾಯಿ ನಾನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ನಾನು ಒಂದು 100 ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನನಗೆ ಏನು ಕ್ಲಾರಿಟಿ ಇರ್ಬೇಕಂದ್ರೆ ನನಗೆ ಯಾವಾಗ ದುಡ್ಡು ಬೇಕಂತ. ಈ ಫಾರ್ ಎಕ್ಸಾಂಪಲ್ ಎಷ್ಟೋ ಜನರಿಗೆ ಏನ್ ಮಾಡ್ತಾರಂದ್ರೆ, ಈಗ 1-1.5 ಅಥವಾ 1.5 ವರ್ಷದಿಂದ ಅಥವಾ ಈ 6 ತಿಂಗಳಿಂದ ಗೋಲ್ಡ್ ಏನ್ ಅಪ್ ಆಗಿದೆಯಲ್ಲ, ಗೋಲ್ಡ್ ಅಂಡ್ ಸಿಲ್ವರ್ ಅಪ್ ಆಗಿದೆಯಲ್ಲ, ಇದೇ ಟ್ರೆಂಡ್ ಮುಂದೆ ಕಂಟಿನ್ಯೂ ಆಗ್ಬೋದಂತ ಎಲ್ಲೋ ಸಾಲ ಸೂಲ ಮಾಡ್ಬಿಟ್ಟು ಹಾಕ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನನಗೆ ಒಬ್ರು ಮೊನ್ನೆ ಹೇಳಿದ್ರು, ಒಬ್ರು ಪರ್ಸನಲ್ ಲೋನು 10 ಲಕ್ಷ ಪರ್ಸನಲ್ ಲೋನ್ ತಗೊಂಡ್ಬಿಟ್ಟು ಸಿಲ್ವರ್ ದಲ್ಲಿ ಹಾಕಿದ್ನಂತೆ. ಸಿಲ್ವರ್ ದಲ್ಲಿ ಯಾವಾಗ ಹಾಕಿದ್ದಾನಂದ್ರೆ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಇದ್ದಾಗ 4,08,000 ಇದ್ದಾಗ. ಈಗ ಡೌನ್ ಆಗಿದೆ. ಡೌನ್ ಆಗಿದ ತಕ್ಷಣ ಅವನಿಗೆ ಏನಾಗಿದೆ ಅಂದ್ರೆ ಪರ್ಸನಲ್ ಲೋನ್ ಬಡ್ಡಿನೂ ಕಟ್ಟಬೇಕು, ಅದೇ ತರ ಇಲ್ಲಿ ವ್ಯಾಲ್ಯೂನು ಕಮ್ಮಿ ಆಗಿದೆ, ಆ ಕಡೆನೂ ಸಿಕ್ಕಾಕೊಂಡ ಈ ಕಡೆನೂ ಸಿಕ್ಕಾಕೊಂಡ. ಸೊ ಅದಕ್ಕೋಸ್ಕರ ಈ ಡಾಲರ್ ಅಪ್ರಿಸಿಯೇಷನ್ ಆಗ್ತಾ ಇದೆ ಅಥವಾ ಜಿಯೋಪಾಲಿಟಿಕಲ್ ಇಶ್ಯೂಸ್ ಇದೆ ಅಥವಾ ಈ ಸೆಂಟ್ರಲ್ ಬ್ಯಾಂಕ್ಸ್ ಗಳು ತಮ್ಮ ಡಾಲರ್ ಅನ್ನ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ನಂತರ ಗೋಲ್ಡ್ ಅನ್ನ ರಿಸರ್ವ್ ಮಾಡ್ತಾ ಇದೆ ಅಂದ ತಕ್ಷಣ ಕಣ್ಣು ಮುಚ್ಚಿ ಹೂಡಿಕೆ ಮಾಡುವ ಬದಲು ಅದರ ವೊಲ್ಯಾಟಿಲಿಟಿ ಮತ್ತು ನಿಮಗೆ ಯಾವಾಗ ಬೇಕು ದುಡ್ಡು ಅನ್ನೋದನ್ನ ಗಮನ ಇಟ್ಟುಕೊಂಡು ನೀವು ಹೂಡಿಕೆ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಫೈನ್.